ಹಾಯ್ ಆಲ್, ವೆಲ್ಕಮ್ ಟು ಅಜಿತ್ ಪಾವನಿಗೌಡ ವ್ಲಾಗ್ಸ್. ಧನುರ್ಮಾಸದಲ್ಲಿ ಸೂರ್ಯ ಉದಯ ಆಗುವಷ್ಟರಲ್ಲೇ ಮನೆ ದೇವ್ರ ಪೂಜೆ ಆಗ್ಬಿಡ್ಬೇಕು. ಹೀಗಾಗಿ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಬಾಗ್ಲೆಲ್ಲ ಬೆಳೆದು ರಂಗೋಲಿ ಹಾಕಿ ಎಲ್ರಿಗೂ ಮುಂಜಾನೆಯ ಶುಭಾಶಯಗಳನ್ನ ಹೇಳ್ತಾ ಈ ದಿನ ಶುರು ಮಾಡ್ತಾ ಇದ್ದೀನಿ. ಬಾಗ್ಲಿಗೆ ಮತ್ತೆ ಪೂಜೆಗಂತ ಎಲ್ಲ ಹೂ ಬೇಕಲ್ವಾ, ಸೊ ಹೂನ ಕೊಯ್ತಾ ಇದ್ದೀನಿ. ಹೂವೆಲ್ಲ ಕೊಯ್ದಿರೋದನ್ನ ರಂಗೋಲಿಗೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಬಾಗ್ಲಿಗೆಲ್ಲ ಏರ್ಸಿ ಇನ್ನೇನ್ ಪೂಜೆ ಶುರು ಮಾಡೋಣ, ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಷ್ಟರಲ್ಲಿ 5:30 ಆಗೋಯ್ತು. ದೇವ್ರ ಮನೆಗ್ ಬಂದು ಪೂಜೆನ ಶುರು ಮಾಡಿದೆ. ದೀಪನ ಹಚ್ಚಿ ಊದ್ಬತ್ತಿ ಬೆಳಗಿ ಕರ್ಪೂರನ ಬೆಳಗ್ಬಿಟ್ಟು ದೇವರಿಗೆ ಕೈ ಮುಗಿದು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ 6:30 ಆಗೇ ಬಿಡ್ತು. ಸೊ ಆಗ್ಲೇ ಎಲ್ಲ ಬೆಳಕಾಗ್ಬಿಟ್ಟಿತ್ತು. ನನ್ಗೆ ನಮ್ಮ ಯಜಮಾನ್ರಿಗೆ ಬೆಳಗ್ಗೆ 1 ಗ್ಲಾಸ್ ಬಿಸಿನೀರ್ನ ಕುಡಿದು ಅಭ್ಯಾಸ. ಸೊ ನಾನು ಬಿಸಿನೀರ್ನ ಕುಡಿದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿಗೆ ನಾನು ಅಕ್ಕಿ ರೊಟ್ಟಿನ ಮತ್ತೆ ಹಸಿ ಅಲಸಂದಿ ಕಾಳಿನ ಪಲ್ಯ, ಅದ್ರ ಜೊತೆಗೆ ಬೀಟ್ರೂಟ್ ಸಾಸ್ಬೆನ ಮಾಡ್ತಾ ಇದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಚಮ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿ ಬಂದ್ಮೇಲೆ ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮುದ್ದೆ ತಿರುತ್ತೀವಲ್ವಾ, ಆ ತರ ಮುದ್ದೆ ತರ ತಿರುಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು. ಬಿಸಿ ಹಿಟ್ಟು ಆರ್ಲಿ ಅಂತ ರೊಟ್ಟಿ ಮಣಿ ಮೇಲೆ ಹಾಕಿದ್ದೀನಿ. ಇದು ಆರೋ ಅಷ್ಟರಲ್ಲಿ ಪಲ್ಯಕ್ಕೆ ಮಸಾಲೆ ರುಬ್ಕೊ ಬಂದ್ಬಿಡೋಣ. ಒಣಮೆಣಸು, ಧನ್ಯ, ಕೊತ್ತಂಬರಿ, ಕರಿಬೇವು, ಉಪ್ಪು, ಕೊಬ್ಬರಿ ಎಲ್ಲದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡ್ಬರ್ಬೇಕು. ಹಸಿ ಅಲಸಂದೆ ಕಾಳನ್ನ 2 ವಿಸಿಲ್ ಕುಕ್ಕರಲ್ಲಿ ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆನ ಹಾಕಿ 1 ಕುದಿ ಕುದಿಸಿ 1 ಬೀಟ್ರೂಟ್ನ ಸಿಪ್ಪೆ ತೆಗೆದು ತುರಿದು ಹಸಿಮೆಣಸು, ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಕೊಡಿ ಚೆನ್ನಾಗಿ. ಅಷ್ಟರಲ್ಲೇ 6:45 ಆಗೇ ಹೋಯ್ತು. ಆಗ್ಲೇ ಹಿಟ್ಟೆಲ್ಲ ಆರಕ್ ಹಾಕಿದ್ವಲ್ಲ, ಅದು ಆರಿದ್ಮೇಲೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ. ಈ ತರ ದಪ್ಪ ದಪ್ಪ ಉಳ್ಳೆ ತರ ನಾದ್ಕೊಂಡು ಆ ಮಣೆಗೆ 1 ದಾರನ ಕಟ್ಟಿ ದಾರದ ಸಹಾಯದಿಂದ ಈ ತರ ನಿಮ್ಗೆ ಎಷ್ಟು ದಪ್ಪ ಬೇಕೋ ತೆಳ್ಳಗ್ ಬೇಕೋ ಅನ್ನೋ ರೀತಿ ನೋಡ್ಕೊಂಡು ಆ ದಾರ 1 ರೌಂಡ್ ಈ ತರ ಹಾಕಿ ತೆಗೆದ್ರೆ ಸಾಕು, ಈಸಿಯಾಗಿ ಕಟ್ ಆಗ್ಬಿಡುತ್ತೆ. ನೀವು ಬೇಗನೆ ರೊಟ್ಟಿನ ಮಾಡ್ಕೋಬಹುದು. ನೋಡಿ ಯಾವ ತರ ಈಸಿಯಾಗಿ ಕಟ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿ ಕೂಡ ಬಂದಿರುತ್ತೆ. ನಿಮ್ಗೆ ತೆಳ್ಳಗ್ ಬೇಕಂದ್ರೆ ತೆಳ್ಳಗೂ ಕೂಡ ಕಟ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡು ರೊಟ್ಟಿ ಮಾಡಕ್ಕೆ ಶುರು ಮಾಡಿ. ಸೊ ಇದು ನಮ್ಮ ಮನೆಯಲ್ಲಿ ತಿರ್ಗ್ಸೋ ಮಿಷಿನ್ ಇದೆ. ನಾವ್ 2 ಹಾಳೆ ಮಧ್ಯಗಡೆ ಎಣ್ಣೆ ಹಚ್ಚಿಬಿಟ್ಟು ಒಂದು ರೊಟ್ಟಿ ಉರುಳಿನ ಅದ್ರ ಮಧ್ಯೆ ಇಟ್ಟು ಅದು ಮತ್ತೆ ತಿರ್ಗಿಸ್ತೀವಿ, ಅವಾಗ ರೊಟ್ಟಿ ಈ ತರ ಆಗಿ ಬರುತ್ತೆ. ಸೊ ಬೇಗನೆ ಮಾಡ್ಕೊಬಹುದು. ತುಂಬಾ ಸುಲಭವಾಗಿ ಈ ಮಷಿನ್ ಇಂದ ರೊಟ್ಟಿನ ಮಾಡಬಹುದು. ರೊಟ್ಟಿ ಅಷ್ಟೇ ಅಲ್ದೇನೆ ಪೂರಿ, ಹಪ್ಪಳ ಕೂಡ ಇದ್ರಲ್ಲೇನೆ ಮಾಡೋದು. ನೋಡಿ ರೊಟ್ಟಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ, ಸುಡ್ತಿದೆ. ಇವಾಗ ತಾನೇ ತೆಗ್ದು ಹಾಕಿದ್ನಲ್ವಾ, ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ, ಮೆತ್ತಗೆ ತುಂಬಾ ಸಾಫ್ಟ್ ಆಗಿ ಬಂದಿದೆ ರೊಟ್ಟಿ. ಕಾಳಿನ ಪಲ್ಯ, ಬೀಟ್ರೂಟ್ ಸಾಸ್ಬಿ ಸಖತ್ತಾಗಿತ್ತು ಕಾಂಬಿನೇಷನ್.